ರೀಸೆಂಟ್ ಆಗಿ ನನ್ನ ತಮ್ಮ ಶೋರೂಮ್ ಇಂದ ಹೊಸ ಟಿಟಿನ ಬುಕ್ ಮಾಡಿ ತಗೊಂಡಿದ್ದ. ಇವತ್ತು ಅದರಲ್ಲೇ ನಾವು ಫಸ್ಟ್ ಟ್ರಿಪ್ ನ ಪ್ಲಾನ್ ಮಾಡ್ಕೊಂಡು ನಮ್ಮ ಫ್ರೆಂಡ್ಸ್ ಎಲ್ಲರೂ ಹೋಗ್ತಾ ಇದೀವಿ. ಸೊ ಆಬ್ವಿಯಸ್ಲಿ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂತಾ ಇದೀನಿ. ನನ್ನ ಮಗಳಿಗೆ ಒಂದಷ್ಟು ಬಟ್ಟೆಗಳನ್ನ ತಂದಿದ್ದೆ. ಯಾವ್ದು ಟ್ಯಾಗ್ ಕೂಡ ರಿಮೂವ್ ಮಾಡಿರ್ಲಿಲ್ಲ. ಯಾವ್ದು ಬೇಕೋ ಅದನ್ನೆಲ್ಲ ನೋಡಿ ಪ್ಯಾಕ್ ಮಾಡ್ಕೊಂಡೆ. ಇನ್ನು ನಾವು ಹೊರಟಿದ್ ಬಂದು ನೈಟ್ ಒಂದು 8 ಅವರ್ಸ್ ಜರ್ನಿ ಇದೆ ಬ್ಯಾಂಗ್ಳೂರಿಂದ. ಸೊ ಹಾಗಾಗಿ ಒಂದು 9 ಗಂಟೆ ಹಂಗೆ ಮನೆಯಿಂದ ಹೊರಡೋಣ ಅಂತ ಹೋಗುವಾಗ ಪೂಜೆ ಮಾಡ್ಕೊಂತಾ ಇದೀವಿ. ಗಾಡಿ ಡೆಲಿವರಿ ಆಗಿದ್ದ ದಿನ ಪೂಜೆ ಮಾಡಿಸಿದ್ವಿ. ಮತ್ತೆ ಹೊರಡುವಾಗ ಒಂದ್ಸರಿ ಮಾಡ್ಕೊಂತಾ ಇದೀವಿ. ಇನ್ನ ಎಲ್ಲರೂ ಕುತ್ಕೊಂಡು ಹೊರಟ್ವಿ. ಸೊ ಫಸ್ಟ್ ಡೀಸೆಲ್ ಟಾಪ್ ಅಪ್ ಮಾಡಿಸ್ಕೊಂಡು, ಹೊಸ ಗಾಡಿ ಆಗಿರೋದ್ರಿಂದ ಫಾಸ್ಟ್ ಆಗಿ ಇನ್ನು ಮಾಡಿಸಿರ್ಲಿಲ್ಲ. ಫಸ್ಟ್ ಟೋಲ್ ನಮ್ಗೆ ನಿಲ್ಮಂಗ್ಲ ಅಲ್ವಾ, ಅಲ್ಲೇ ನಮ್ಮ ಯಜಮಾನ್ರು ಮಾಡಿಸ್ತಾ ಇದ್ದಾರೆ. ನಾವಲ್ಲೇ ಮಕ್ಳಿಗೆಲ್ಲ ಸ್ವಲ್ಪ ಸ್ನಾಕ್ಸ್ ನ ತಗೊಂಡು ಒಂದೆರಡು ಫೋಟೋ ತಗೊಂಡು ಆಮೇಲೆ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೊರಟ್ವಿ. ಸೌಂಡು ಏನಪ್ಪಾ ಇಷ್ಟೊಂದ್ ಜನ ಬರೀ ಮಕ್ಳೇ ಇದಾರೆ ಅನ್ಕೋಬೇಡಿ. ಟ್ರಿಪ್ ಪ್ಲಾನ್ ಮಾಡಿದೆ ಮಕ್ಳಿಗೋಸ್ಕರ. ಸಮ್ಮರ್ ಅಲ್ವಾ, ನಮ್ಗೆಲ್ಲ ನಮ್ಮ ಅಮ್ಮ ಮನೆ ಹತ್ರನೇ ಇರೋದ್ರಿಂದ ಮಕ್ಳನ್ನ ರಜಕ್ಕೆ ಅಂತ ಊರಿಗೆಲ್ಲ ಕಳ್ಸಲ್ಲ. ಸೊ ನಾವೇ ಎಲ್ಲಾದ್ರೂ ಕರ್ಕೊಂಡ್ ಹೋಗೋಣ ಅಂತ ಹೋಗ್ತಾ ಇರೋದು. ಇನ್ನು ನನ್ನ ತಮ್ಮ ನಮ್ ಟಿಟಿ ಇಟ್ಕೊಂಡು ಬಾಡ್ಗೆ ಹೋಗಿದ್ದ. ಅದಕ್ಕೆ ನಮ್ಮ ಯಜಮಾನ್ರು ನಮ್ನ ಪಿಕಪ್ ಮಾಡ್ಕೊಂಡು ಸಕಲೇಶ್ಪುರವರೆಗೂ ಡ್ರಾಪ್ ಮಾಡಿ ಅಲ್ಲಿ ಗಾಡಿ ಕ್ರಾಸಿಂಗ್ ಮಾಡ್ಕೊಂಡ್ವಿ. ನಮ್ ಟಿಟಿ ತಗೊಂಡು ನಮ್ಮ ಯಜಮಾನ್ರು ಮನೆಗೆ ಬಂದ್ರು. ಅಲ್ಲಿಂದ ನನ್ನ ತಮ್ಮ ಓಡಿಸ್ಕೊಂಡು ಹೋಗಿದ್ದು. ನಾವು ಹೋಗ್ತಿರೋ ಜಾಗ ರೀಚ್ ಆಗೋ ಅಷ್ಟರಲ್ಲಿ ಬೆಳಗ್ಗೆ 6 ಗಂಟೆ ಆಗಿತ್ತು. ಎಲ್ಲಿಗೆ ಬಂದಿದ್ದೀವಿ ಏನು ಕತೆ ಅಂತ ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತೀನಿ. ಕೀಪ್ ವೇಟಿಂಗ್.